ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಕರಿ ಇಷಾಡ ಮಾವಿನ ಹಣ್ಣು ಕೆಲ ದಿನಗಳಿಂದ ಗೋಕರ್ಣ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ಈ ವರ್ಷ ಇಳುವರಿ ಕಡಿಮೆಯಾಗಿದ್ದು ದರ ಮಾತ್ರ ಏರಿಕೆಯಾಗಿದೆ. ಮಳೆ ಬಿದ್ರೆ ಹಣ್ಣಿನ ದರ ಕುಸಿಯುವುದು ಸಾಮಾನ್ಯವಾಗಿದೆ. ಆದರೆ ಈ ವರ್ಷ ಕೆಲವೆಡೆ ಮಳೆಯಾದ್ರೂ ದರ ಇಳಿಕೆ ಮಾತ್ರ ಆಗಿಲ್ಲ. ಗೋಕರ್ಣ ಹಾಲಕ್ಕಿ ಮಹಿಳೆಯರು ಗಂಜಿಗದ್ದೆ ರಸ್ತೆ ಅಕ್ಕಪಕ್ಕದಲ್ಲಿ ಹಣ್ಣು ತಂದು ಮಾರಾಟ ಮಾಡುತ್ತಿದ್ದು, ವ್ಯಾಪಾರವು ಜೋರಾಗಿದೆ. ಬಂಕಿಕೊಡ್ಲ ಭಾಗದಲ್ಲಿ ಮಾವು ಬೆಳೆ ಬೆಳೆಯುವವರು ಇದ್ದು, ಜೊತೆಯಲ್ಲಿ ಫಸಲು ಬಂದ ಮಾವಿನ ಗಿಡಗಳನ್ನ ಗುತ್ತಿಗೆ ಪಡೆಯುವ ವ್ಯಾಪಾರಸ್ಥರು ಇದ್ದಾರೆ. ಬಹು ರುಚಿಕರ ಇಷಾಡ ಮಾವು ಸೇರಿದಂತೆ ವಿವಿಧ ಜಾತಿಯ ಹಣ್ಣುಗಳು ಮಾರಾಟಕ್ಕೆ ಬಂದಿದೆ. 1 ಡಜನ್ಗೆ 600 ರೂಪಾಯಿವರೆಗೂ ನಿಗದಿಯಾಗಿದ್ದು, ದರ ಹೊಂದಿಸಿ ಜನರು ಖರೀದಿಸುವ ದೃಶ್ಯ ಕಂಡುಬರುತ್ತಿದೆ. ಇತ್ತೀಚೆಗೆ ಎಳೆಯ ಗೊರಟೆ ಆಗದ ಮಾವಿನ ಮಿಡಿಗಳನ್ನು ಕೂಡ ಹಣ್ಣು ಮಾಡಬಲ್ಲ ರಾಸಾಯನಿಕ ಬಂದಿದ್ದು, ಇದನ್ನ ಬಳಸಿದ್ರೆ ಆರೋಗ್ಯಕ್ಕೆ ತೀವ್ರ ಹಾನಿಕರವಾಗಿದೆ. ಒಂದೇ ದಿನದಲ್ಲಿ ಬಾಳೆಗೊನೆಯನ್ನ ಸಂಪೂರ್ಣ ಹಣ್ಣು ಮಾಡುವ ಸಾಮರ್ಥ್ಯ ಇದ್ದು, ಆರೋಗ್ಯಕ್ಕೆ ತೀವ್ರ ಹಾನಿಕರ ಎಂದು ಹೇಳಲಾಗುತ್ತಿದೆ. ಸಂತೆಗೆ ಬರುವ ರಂಗುರಂಗಿನ ಹಣ್ಣಿಗೆ ಮರಳು ಬಿದ್ದು ಅನೇಕರು ಮಾವು ಖರೀದಿಸಿದ್ದು, ಮೋಸ ಹೋದವರು ಅನೇಕರಿದ್ದಾರೆ. ಸ್ಥಳೀಯ ವ್ಯಾಪಾರಸ್ಥರು ಇದನ್ನ ಗಣನೀಯವಾಗಿ ಬಳಸುತ್ತಿದ್ದಾರೆ ಎನ್ನುವ ಗುಮಾನಿ ಇದ್ದು, ಇದನ್ನು ತಡೆಯಲು ಆರೋಗ್ಯ ಇಲಾಖೆ ಲಕ್ಷ್ಯ ವಹಿಸುವುದು ಅವಶ್ಯಕವಾಗಿದೆ. ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ಸೋಮವಾರದ ನಂತರ ಶಾಸಕಾಂಗ ಸಭೆ ನಡೆಯಲಿದ್ದು, ನಂತರ ಪಕ್ಷದ ಸಭೆ ಸೇರಿ ಪಕ್ಷ ನಿರ್ಣಯ ಕೈಗೊಳ್ಳುತ್ತದೆ. ಇದಕ್ಕೆ ನಾವೆಲ್ಲ ಬದ್ಧ ಎಂದು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಶುಕ್ರವಾರ ಮುಂಡಗೋಡ ತಾಲೂಕಿನ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಅವರು ಮಾತನಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀನಾಮೆ ನೀಡಿದ್ದಾರೆ. ಮುಂದೆ ಪಕ್ಷ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ ಎಂದು ಪತ್ರಕರ್ತರು ಕೇಳಿದ ಮಾತಿಗೆ ಉತ್ತರಿಸಿದ ಅವರು, ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಷಯ ಎಂದರು. ಯಲ್ಲಾಪುರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಕ್ರಮ ಕೈಗೊಳ್ಳಲು ಹೇಳಿದ್ದೀರಿ. ಮುಂಡಗೋಡದಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ಮೇಲೆ ಏನು ಕ್ರಮ ಕೈಗೊಳ್ಳುವಿರಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಲ್ಲಾಪುರ, ಮುಂಡಗೋಡ ಹಾಗೂ ಬನವಾಸಿಗೆ ಎಂದು ಬೇರೆ ಬೇರೆ ಇಲ್ಲ. ಹಂತ ಹಂತವಾಗಿ ಸರಿಯಾದ ದಿಕ್ಕಿನಲ್ಲಿ ಯಾರು ಎಷ್ಟು ವಿರೋಧ ಮಾಡಿದ್ದಾರೆ ಎಂದು ತಿಳಿದು ಅಂತವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಕಳೆದ ಚುನಾವಣೆ ಹಾಗೂ ಈ ಚುನಾವಣೆಗೆ ವ್ಯತ್ಯಾಸವೇನು ಎಂದು ಕೇಳಿದಾಗ ಉತ್ತರಿಸಿದ ಅವರು, ಈ ಬಾರಿಯ ಚುನಾವಣೆ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ನಡೆದಿದೆ. ಇದರಿಂದ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಯಾವೇ ಬೇಕಾದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಭಾಗವಹಿಸುವವರಿಗೆ ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬೇಡಿಕೆ ಈಗಾಗಲೇ ಇಟ್ಟಿದ್ದೇನೆ. ಆ ಕುರಿತು ಪಕ್ಷ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಪಕ್ಷಕ್ಕೆ ಒತ್ತಾಯ ಮಾಡಿ ತಾಳಮಾಪುತ್ತಿರಲೇ ವಿರೋಧಿಗಳಿಲ್ಲ, ನಿಖರವಾದ ಗೊತ್ತಾದ್ಮೇಲೆ ಕ್ರಮ ತಗೊಳ್ತೀವಿ. ತಾಡ್ಪತ್ತಿ ಹೇಳಿದಾರೆ ಅಂತ ಒಪ್ಕೊಳ್ಳಿಕ್ಕಾಗಲ್ಲ. ಇನ್ನೂ ಶಾಸಕಾಂಗ ಸಭೆ ಆಗಲಿಲ್ಲ, ಸೋಮವಾರದ ನಂತರ ನಡೆಯುತ್ತೆ. ಪಕ್ಷ ಈ ಕುರಿತು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಪಕ್ಷ ನಿರ್ಣಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥ ಕೆಲಸ ಮಾಡ್ತೀವಿ. ಅದು ಪಕ್ಷ ವರಿಷ್ಠರಿಗೆ ಸೇರಿರ್ತಕ್ಕಂಥದ್ದು. ಯಲ್ಲಾಪುರದವರಿಗೊಂದು, ಬನವಾಸಿಗೊಂದು, ಮುಂಡಗೋಡಿಗೆ ಒಂದು ಅಂತೇನಿಲ್ಲ. ಹಂತ ಹಂತವಾಗಿ ಸರಿಯಾದಂಥ ದಿಕ್ಕಿನಲ್ಲಿ ಯಾವ್ಯಾವ ಎಷ್ಟೆಷ್ಟು ವಿರೋಧ ಮಾಡಿದಾಗ ತಿಳ್ಕೊಳ್ತಾ ಇದ್ದೀವಿ. ಸರಿಯಾದಂಥ ತಿಳುವಳಿಕೆ ಬಂದ ಮೇಲೆ ಅದು ಪ್ರೂಫ್ ಆದರೆ ಅದು ಮುಂಡಗೋಡದಲ್ಲಿ ಇದ್ದವರಿಗೂ ಮಾಡ್ತೀವಿ, ಯಲ್ಲಾಪುರದವರಿಗೂ ಮಾಡ್ತೀವಿ, ಬನವಾಸಿಯಲ್ಲಿದ್ದೂ ಮಾಡ್ತೀವಿ. ಚುನಾವಣೆ ಬಹಳ ಸ್ವಾರಸ್ಯಕ ವಾತಾವರಣದ ಚುನಾವಣೆ ಆಗಿದೆ. ಇದು ಪ್ರಜಾಪ್ರಭುತ್ವದ ಮೊದಲನೇ ಗೆಲುವು. ಯಾವುದೇ ಚುನಾವಣೆ ದೋಂಬಿ, ಗಲಾಟೆ ಅಥವಾ ಪರಸ್ಪರ ದ್ವೇಷ ಇದಾದ ಮೇಲೆ ಚುನಾವಣೆ ನಡೆಯುವುದು ಗೌರವದ ಲಕ್ಷಣ ಅಲ್ಲ. ಯಾವುದೇ ಚುನಾವಣೆ ಇದೇ ರೀತಿ ಪ್ರೀತಿ ವಿಶ್ವಾಸದ ಮೇಲೆ ಡೆಮಾಕ್ರಸಿಯಲ್ಲಿ ಈ ಒಂದು ಡೆಮಾಕ್ರೆಟಿಕಲ್ ಫೆಸ್ಟಿವಲ್ ನಡೀಬೇಕು. ಈ ಫೆಸ್ಟಿವಲ್ ಬಹಳ ಚೆನ್ನಾಗಿ ಫೆಸ್ಟಿವಲ್ ನಡೆದಿದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಆಡಳಿತ ಪಕ್ಷ, ವಿರೋಧಿ ಪಕ್ಷ, ಚುನಾವಣೆ ಸ್ಪರ್ಧೆ ಇವತ್ತು. ಆದರೆ ಇವೆಲ್ಲವೂ ಸೌಹಾರ್ದಯುತ ವಾತಾವರಣದಲ್ಲಿ ನಡೆದರೆ ಒಂದು ಆರೋಗ್ಯಕರ ಬೆಳವಣಿಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಚೆನ್ನಾಗಿದೆ. ಮುಂಡಗೋಡ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಶಾಸಕ ಶಿವರಾಮ್ ಹೆಬ್ಬಾರ್ ಶುಕ್ರವಾರ ಹೇಳಿದರು. ಮುಂಡಗೋಡ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಂಡಗೋಡ ತಾಲೂಕಿನಲ್ಲಿ ಮಳೆಯಾಗದ ಕಾರಣ ಅಂತರ್ಜಲ ಕುಸಿತ ಹೆಚ್ಚಾಗಿದೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಲಿದ್ದು, ಯಾವ ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯೋ ಅಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಗ್ರಾಮ ಪಂಚಾಯಿತಿ ಖಾತೆಗಳಲ್ಲಿರುವ ಹಣವನ್ನ ಬಳಕೆ ಮಾಡಿಕೊಂಡು ಕುಡಿಯುವ ನೀರು ಪೂರೈಸಬೇಕು ಎಂದರು. ಮುಂಡಗೋಡ ತಾಲೂಕಿನ ಮಳಗಿ ಧರ್ಮ ಜಲಾಶಯದಲ್ಲಿನ ನೀರು ಖಾಲಿಯಾಗುವ ಹಂತದಲ್ಲಿದ್ದು, ಈ ಭಾಗದ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ ಎಂದು ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆಯ ಪ್ರದೀಪ್ ಭಟ್ಟ ಸಭೆಗೆ ಮಾಹಿತಿಯನ್ನ ನೀಡಿದ್ರು. ಈ ಬಗ್ಗೆ ಪರ್ಯಾಯ ವ್ಯವಸ್ಥೆಗೆ ಸೂಚಿಸಲಾಗಿದೆ ಎಂದರು. ದನಗಳಿಗೆ ಇತ್ತೀಚೆಗೆ ಕಾಣಿಸಿಕೊಂಡಿದ್ದ ಗಂಟು ರೋಗದಿಂದ ತಾಲೂಕಿನಲ್ಲಿ 42 ದನಗಳು ಸಾವನ್ನಪ್ಪಿದ್ದು, ಅದರಲ್ಲಿ 28 ದನಗಳ ಮಾಲೀಕರಿಗೆ ಪರಿಹಾರ ವಿತರಿಸಲಾಗಿದ್ದು, ಉಳಿದವರಿಗೆ ಅನುದಾನ ಬಂದ ನಂತರ ಪರಿಹಾರ ವಿತರಿಸಲಾಗುವುದು ಎಂದು ಪಶು ಸಂಗೋಪನಾ ಇಲಾಖೆಯ ವೈದ್ಯ
ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ಸಭೆಗೆ ಮಾಹಿತಿ ನೀಡಿದ್ರು. ಮುಂಗಾರು ಆರಂಭವಾಗಲಿದ್ದು ತಾಲೂಕಿನ ರೈತರಿಗೆ ಅವಶ್ಯವಿರುವ ಬಿತ್ತನೆ ಬೀಜ ಹಾಗೂ ಗೊಬ್ಬರ ದಾಸ್ತಾನು ಮಾಡಲಾಗುತ್ತಿದ್ದು ಹಾಗೂ ಖಾಸಗಿ ಅಂಗಡಿಯವರಿಗೆ ಗೊಬ್ಬರವನ್ನ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬಾರದು ಎಂದು ಸಭೆ ನಡೆಸಿ ಸೂಚಿಸಲಾಗಿದೆ ಎಂದು ಕೃಷಿ ಅಧಿಕಾರಿ ಎಂಎಸ್ ಕುಲಕರ್ಣಿ ತಿಳಿಸಿದ್ರು. ಅಂತರ್ಜಲ ಕುಸಿತದಿಂದ ತಾಲೂಕಿನಲ್ಲಿ ಸದ್ಯ 1800 ಹೆಕ್ಟೇರ್ ಅಡಿಕೆ ಬೆಳೆಗೆ ನೀರಿನ ಕೊರತೆಯಾಗಿದ್ದು ಸದ್ಯದಲ್ಲಿ ಉತ್ತಮವಾದ ಮಳೆಯಾದ್ರೆ ಅಡಿಕೆ ಬೆಳೆಗೆ ಅನುಕೂಲವಾಗಲಿದೆ. ಮಳೆಯಾಗದಿದ್ರೆ ಅಡಿಕೆ ಬೆಳೆಯ ಇಳುವರಿಯ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆ ಎಂದು ತೋಟಗಾರಿಕಾ ಅಧಿಕಾರಿ ಅಣ್ಣಪ್ಪ ನಾಯ್ಕ್ ಸಭೆಗೆ ತಿಳಿಸಿದ್ರು. ಮುಂಡಗೋಡದ 9 ಕಿರು ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಿ ಹಿರಿಯ ಅಂಗನವಾಡಿಗಳನ್ನ ಮಾಡಲಾಗಿದೆ. ಈ ಅಂಗನವಾಡಿಗಳಿಗೆ ಅವಶ್ಯವಿರುವ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಹುದ್ದೆಗಳನ್ನ ಸದ್ಯದಲ್ಲಿಯೇ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ದೀಪಾ ಬಂಗೇರ ಮಾಹಿತಿ ನೀಡಿದ್ರು. ನಂತರ ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರಗತಿ ಪರಿಶೀಲನೆಯ ವರದಿಯನ್ನ ಸಭೆಗೆ ನೀಡಿದ್ರು. ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಕಳೆದ 3 ಅವಧಿಯಿಂದ ಅಧಿಕಾರಿಗಳು ಅಭಿವೃದ್ಧಿ ಕೆಲಸಗಳಿಗೆ ನನ್ನೊಂದಿಗೆ ಕೈ ಜೋಡಿಸಿದ್ದೀರಿ. ಇದರಿಂದ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಣ ಎಂದರು. ಕೃಷಿ ಇದೆ ನಮಗೆ. ಮಳೆ ಬಂದ್ರೆ ಸಂತೋಷ, ಮಳೆ ಬಂದವರು ಬಹಳ ಕಷ್ಟ ಅನುಭವಿಸಬೇಕಾಗುತ್ತೆ. ಅದಕ್ಕೆ ಎಲ್ಲಾ ಪಿಡಿಒಗಳು ಎಕ್ಸ್ಪೋರ್ಟ್ ಆಫೀಸರ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದು ನೀವು ಎಚ್ಚರಿಕೆಯಿಂದ ವಹಿಸಿ. ತೀರಾ ಅವಶ್ಯಕತೆ ಇದ್ದಲ್ಲಿ ಬೋರ್ವೆಲ್ ಹಾಕುವಂತ ಸ್ಥಿತಿಯಲ್ಲಿ ಇವಾಗ ಅದನ್ನು ಮಾತ್ರ ಬೋರ್ವೆಲ್ ಕೊಡ್ತೀವಿ. ತೀರಾ ಅನಿವಾರ್ಯ ಬೋರ್ವೆಲ್ ಕೊಡಬೇಕಂದ್ರೆ ಆಕ್ಷೇಪ ಇದೆ, ಎಲ್ಲಿಂದಾದ್ರೂ ಹಣ ಕೊಡ್ತೀವಿ. ಅದು ಒಂದೇ ಒಂದು ಅನಾವಶ್ಯಕ ಹೊಡೆದು ಬರಲ್ಲ. 99 ಬೋರ್ವೆಲ್ ಒಂದು ಬೋರ್ವೆಲ್ 1 ಇಂಚ್ ನೀರು. ಪ್ರೈವೇಟ್ ಬೋರ್ವೆಲ್ ಯಾರು ಲಾಸ್ಟ್ ಟೈಮ್ ಕಲ್ಕೇರಿ ಪ್ರೈವೇಟ್ ಬೋರ್ ಕೊಟ್ಟಿದ್ರು ಸರ್. ಈ ಸಾರಿ ಯಾರು ಕೊಡ್ತಾರೆ ಸರ್. ದೊಡ್ಡ ಎಲ್ಲ ಮಾಡಿದ್ರೆ ಪ್ರೈವೇಟ್ ಯಾರು ಕೊಡ್ತಾರೆ. ನಮಗೆ ತೊಂದರೆ ಆಗುತ್ತೆ ಅಂತ ಕೊಡೋದಿಲ್ಲ. ಹೌದು ಸರ್. ಇವಾಗ ತಹಸೀಲ್ದಾರ್ ಕಳಿಸೋದು ತಗೊಳ್ಳೇಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕುಡಿಯೋಲಿಕ್ಕೆ ಜನ ಕೊಡಲೇಬೇಕು. ಟ್ಯಾಂಕರ್ ಕೊಡ್ಲಿಕ್ಕೆ ನಿಮಗೆ ಸಮಸ್ಯೆ ಇದೆ ಅಂತ ತೀರಾ ಇಲ್ಲ ಒಂದು ಕಡೆ ಟ್ಯಾಂಕರ್ ಕೊಡಿ. ಎಲೆಕ್ಷನ್ ಟೈಮ್ ಸಮಸ್ಯೆ ಆದ ಸಿರಿಗೆರೆದು ಟ್ಯಾಂಕರ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಇವತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಕಡೆ ಚರ್ಚೆ ಮಾಡಿ ಎಲ್ಲೆಲ್ಲಿ ಟ್ಯಾಂಕರ್ ಹಾಕ್ಬೇಕು. ಈ ಕಡೆ ದುಡ್ಡಿದೆ 1,32,000 15% ತೊಂದರೆ ಅಲ್ಲಿಗೆ ಇವು ದುಡ್ಡು ತಿಳ್ಕೊಳ್ಳಿಕ್ಕೆ ಹೇಳ್ತೀವಿ. ಇಮಿಡಿಯೇಟ್ ಮಾತಾಡ್ಕೊಳ್ಳಿ. ಮತ್ತೆ ಒಟ್ಟು ಜನಕ್ಕೆ ನೀವು ಕುಡಿಯೋ ನೀರು ತೊಂದರೆ ಆಗಬಾರ್ದು. ಈ ವೇಳೆ ತಹಶೀಲ್ದಾರ್ ಶಂಕರ್ ಗೌಡಿ, ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಇತರರಿದ್ದರು. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14ರಿಂದ 16ರವರೆಗೆ 3 ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ 95%, ಜೀವಿತಾವಧಿ ವಿನಿಮಯ ಮೌಲ್ಯ 90%, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ, ಖರೀದಿಸಿ, ಆನಂದಿಸಿ. Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.